ಕಳ್ಳಬೇಟೆ ಜಾಲದ ಬೆನ್ನತ್ತಿದೆ ಸುವರ್ಣ ನ್ಯೂಸ್. ದಟ್ಟಾರಣ್ಯದಲ್ಲಿ ಕಳ್ಳಬೇಟೆಯ ರಿಯಾಲಿಟಿ ಚೆಕ್ ನಡೆಸಿದೆ. ಕಬ್ಬಿಣದ ತಂತಿಯ ಉರುಳು, ಅದರ ಜೊತೆಗೆ ಜಿಂಕೆಯ ಅಸ್ಥಿಪಂಜರ ಕೂಡ ಪತ್ತೆಯಾಗಿದೆ. ಅಕ್ರಮ ಕಳ್ಳಬೇಟೆ ಜಾಲವನ್ನ ತಡೆಯೋದಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗೋಗಿದೆ. ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು ಕೂಡ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಕಾಡು ಪ್ರಾಣಿಗಳ ಹತ್ಯೆ, ಅದರ ಜೊತೆಗೆ ಸಾಗುವಾನಿ ನಾಟ ಸಾಗಾಣಿಕೆ ಬಗ್ಗೆಯೂ ಕೂಡ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅರಣ್ಯ ಇಲಾಖೆ ರಕ್ಷಣೆ ಮಾಡಬೇಕಾಗಿದ್ದಂತ ಅರಣ್ಯ ಇಲಾಖೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಡಾ ಬಾಂಬ್, ಅದರ ಜೊತೆಗೆ ಜಿಂಕೆಯ ಅವಶೇಷಗಳು ಕೂಡ ಅಲ್ಲಿ ಗಮನಿಸಬಹುದು. ಸರ್, ಈಗ ಕಾಡು ಒಳಗೆ ಏನೇ ಒಂದು ಸಣ್ಣ ಪುಟ್ಟ ಒಣೆ ಸೌದಿ ತರಕ್ಕೆ ಹೋಗೋಕ್ಕೂ ನಮಗೆ ಹೆದರಿಕೆ ಸರ್. ಏನಂದರೆ ಸಂಜೆ ಸುಮಾರಿಗೆ ಈ ಗುಂಡುಗಳನ್ನ ಇಡ್ತಾರೆ. ಅವು ಏನಾದರೂ ನಾವು ಹೋಗಿ ಇಲ್ಲಿ ಲೋಕಲ್ ಅವ್ರು ಏನಾದ್ರು ಹೋಗಿ ತುಳಿದ್ರೂ ಜೀವಕ್ಕೆ ಅಪಾಯ ಸರ್. ಹಸುಗಳನ್ನ ಮೇಯ್ಸೋಕೆ ಹೋಗ್ತಾರೆ. ಆ ಹಸುಗಳು ಏನಾದರೂ ಉರುಳಲ್ಲಿ ಸಿಕ್ಕೊಂಡ್ರೆ ಮುಗೀತು ಸರ್ ಕತೆ. ನಾವು ನೋಡಿ ಏನು ಹೆದರಿಕೆನೇ ಆಗ ಸರ್ ನಮಗೇನೆ ಆ ಮದ್ದು ಗುಂಡುಗಳನ್ನು ನೋಡಿ. ಇವನ್ನೆಲ್ಲ ಈ ಇಲಾಖೆಯರು ಏನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಲ್ಲ ಸರ್. ರಾಜಾರೋಷವಾಗಿ ಎಲ್ಲವೂ ನಡೆಯುತ್ತೆ ಸರ್. ಇಲ್ಲಿ ಎಲ್ಲರಿಗೂ ಮಾಹಿತಿನೂ ಕೊಟ್ಟಿದ್ದೀವಿ. ಒಂದು 2-3 ಸಲ ಮಾಹಿತಿ ಕೊಟ್ಟಿದ್ದೀವಿ. ನಾವು ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಮಾಹಿತಿ ಕೊಟ್ಟಿದ್ದೀವಿ. ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಒಟ್ಟೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಅವರಿಗೆ ಏನು ಬೇಕಾದ್ರೂ ನಡೆಯುತ್ತಿಲ್ಲ ಸರ್. ಸಮಸ್ಯೆ ಕಾಡಲ್ಲಿ ಕಾಡು ಪ್ರಾಣಿಗಳಿಗೆ ಬಲೆ ಹೂಡೋದು ಮತ್ತು ತಂತಿಯಲ್ಲೆಲ್ಲ ಅದಕ್ಕೆ ಹಿಡಿದಾಕಕ್ಕೆಲ್ಲ ನೋಡ್ತಾರೆ. ಅದನ್ನೆಲ್ಲ ಮಾಡಿ ಕಾಡು ಪ್ರಾಣಿಗಳನ್ನ ಹತ್ಯೆ ಮಾಡ್ತಾರೆ. ಈ ತುಂಬ ದಿನಗಳಿಂದ ಈ ಥರ ಎಲ್ಲ ನಡೀತಾ ಇದೆ ಸರ್. ನಾವು ಈ ಕಡೆ ದನ ಮೇಯ್ಸೋಕ್ಕೆಲ್ಲ ಬರ್ತೀವಿ. ದನಗಳೆಲ್ಲ ಬಿಟ್ಟೆಲ್ಲ ಹೊಡ್ಕೊಂಬರೋಕ್ಕೆಲ್ಲ ಬಂದಾಗ ಅದನ್ನೆಲ್ಲ ನೋಡ್ತೀವಿ. ತುಂಬ ಹಾಳಾಗತ್ತೆ ಇಲ್ಲೆಲ್ಲ ಈ ಥರ ಎಲ್ಲ ನೋಡಿದ್ರೆ. ಅವ್ರು ಯಾರನ್ನ ತನಿಖೆ ಮಾಡಬೇಕು, ಅವ್ರು ಯಾರು ಏನು ಅಂತ ತನಿಖೆ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಗೆ ನಾವು ಕೂಡ ಹೇಳಿದ್ದೀವಿ. ತುಂಬ ಜನ ಹೇಳಿದ್ದಾರೆ. ಬಟ್ ಆದರೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಇದಕ್ಕೆಲ್ಲ. ಈಗ ಜಿಂಕೆ ಬೇಟೆ ಆಡ್ತಾರೆ. ಈ ವೈರ್ ತಂತಿಯಲ್ಲೆಲ್ಲ ಏನೇನೋ ಮಾಡ್ತಾರೆ. ಉರುಳು ಅಂತ ಎಲ್ಲ ಕೆಲವೊಂದೊಂದು ಐಟಮ್ ಎಲ್ಲ ಬರ್ತಾವ್ರ ಹತ್ರ, ಅದನ್ನೆಲ್ಲ ಹಾಕ್ತಾರೆ. ಭದ್ರಾ ಅಭಯಾರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳ ಅರಣ್ಯ ಪ್ರದೇಶಗಳಲ್ಲಿ ಅವ್ಯಾಹತವಾಗಿ ಕಾಡು ಪ್ರಾಣಿ ಜಿಂಕೆಯನ್ನು ಬೇಟೆ ಆಡ್ತಾ ಇದ್ದಾರೆ. ಈ ಕಾಡುಗಳ್ಳರು ಏನಿದ್ದಾರೆ, ಈಗ ಪ್ರಾಣಿಗಳನ್ನು ಹತ್ಯೆ ಮಾಡತಕ್ಕಂಥ ಹಂತಕರೇನಿದ್ದಾರೆ, ಇವರು ಯಾವ ರೀತಿ ಬೇಟೆ ಆಡ್ತಾರೆ, ಹೇಗೆಲ್ಲ ನಡೆಸ್ತಾರೆ ಅಂತ ಹೇಳಿ ನಾನು ಇವತ್ತು ನಿಮಗೆ ಸಾಕ್ಷಿ ಸಮೇತ ವಿವರಿಸ್ತೀನಿ. ನಾನೀಗ ಉಂಬ್ಳೆಬೈಲ್ ಅರಣ್ಯ ವ್ಯಾಪ್ತಿ, ಇದು ಭದ್ರಾ ಅರಣ್ಯ ವ್ಯಾಪ್ತಿಯ ಒಂದು ಪ್ರದೇಶ. ಇಲ್ಲಿರ್ತಕ್ಕಂತಹ ಒಂದು ಸರ್ವೆ ನಂಬರ್ 21ರಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ನಿಮಗೆ ಬಿದಿರು ಈ ರೀತಿಯ ಬೊಂಬುಗಳು ಇರ್ತಕ್ಕಂಥ ಪ್ರದೇಶ ಮತ್ತು ಕಾಡು ಪ್ರಾಣಿಗಳಿರ್ತಕ್ಕಂಥ ಪ್ರದೇಶ ಕಾಣಿಸ್ಬೋದು. ಈ ಭಾಗದಲ್ಲಿ ನೋಡ್ತಾ ಹೋದರೆ ಇಲ್ಲಿ ನಿಮ್ಗೆ ದಾರಿಯಲ್ಲಿ ತೋರಿಸ್ತೀನಿ. ಇಲ್ಲೊಂದು ತಂತಿ ಕಾಣಿಸ್ತಾ ಇದೆ. ಈಗ ಈ ತಂತಿನ ಆ ತುದಿನ ನೋಡಿದರೆ ಅಲ್ಲೊಂದು ಉರುಳು ಹಾಕಿರ್ತಕ್ಕಂಥ ಇದು ಕಾಣಿಸ್ತಾ ಇದೆ. ಅದು ಇವಾಗ ಆಲ್ರೆಡಿ ಇಲ್ಲಿ ಜಿಂಕೆಯನ್ನು ಬೇಟೆ ಆಡಲಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಜಿಂಕೆ ಹೆಜ್ಜೆ ಗುರುತುಗಳು ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಈಗ ಮಳೆ ಬಂದು ಭಾಳ ದಿನಗಳಾದ ನಂತರ ಇಲ್ಲಿ ಜಿಂಕೆ ಹೊರಟೋಗಿರ್ತಕ್ಕಂಥದ್ದು. ಆದರೆ ಇವರು ಬೇಟೆ ಆಡಿರೋ ಉರುಳು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅವರು ಬೇಟೆ ಆಡಿದ ನಂತರ ಆ ಉರುಳನ್ನು ಕಿತ್ತು ಬಿಸಾಕಿದ್ದಾರೆ. ಈ ಕಿತ್ತು ಬಿಸಾಕಿರೋ ಉರುಳು ಇಲ್ಲಿದೆ ನೋಡಿ. ಇದು ಈ ರೀತಿ ನೇರವಾಗಿ ಇಲ್ಲಿ ನಿಮಗೆ ಕಿತ್ತು ಬಿಸಾಕಿರ್ತಕ್ಕಂಥ ಉರುಳು. ಈ ರೀತಿ ಗಂಟನ್ನು ಹಾಕಿ ತಂತಿಯನ್ನು ಕಟ್ಟಿರ್ತಾರೆ. ಸಿಡಿ ಮುದ್ದು ಗಂಡುಗಳನ್ನು ಕೂಡ ಅದರ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಂತಹ ಜಾಗದಲ್ಲಿ ಯಾವಾಗ ಬಂದು ಕಾಡು ಪ್ರಾಣಿ, ಇದಕ್ಕೆ ಕಾಡು ಹಂದಿ ಬರುತ್ತೋ, ಜಿಂಕೆ ಬರುತ್ತೋ, ಮತ್ತೊಂದು ಬರುತ್ತೋ, ಯಾವುದೇ ಬಂದ್ರೂ ಇದಕ್ಕೆ ಸಿಗಾಕೊಂಡ್ರೆ 100% ಅದರ ಜೀವ ಹೋಗೋದು ಗ್ಯಾರಂಟಿ. ಉರುಳು ಬಿಗಿತಾ ಹೋಗ್ತದೆ. ಆ ಉರುಳು ಬಿಗಿದು ಹೋದ್ಮೇಲೆ ಅದು ಸಾವನ್ನಪ್ತದೆ. ನಾನು ಹೀಗೆ ನಿಮಗೆ, ಯಾಕೆ ಅಂದರೆ ಕೇವಲ ನನಗೆ ನಿಮಗೆ ಉರುಳನ್ನು ತೋರಿಸಿದರೆ ಸಾಕಾಗಲ್ಲ. ಈ ಉರುಳಿನಲ್ಲಿ ಪ್ರಾಣಿ ಸಿಕ್ಕ ಸಾವನ್ನಪ್ಪುತ್ತಲ್ಲ, ಆ ಸಾವಿನ ಅವಶೇಷಗಳು, ಅಂದರೆ ಆ ಪ್ರಾಣಿಯ ಮೃತದೇಹದ ಅವಶೇಷಗಳನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನಾನು ಹೀಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಹೀಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಭಾಗದಲ್ಲಿ ನೀವು ಹೀಗೆ ನೋಡ್ತಾ ಹೋದರೆ ಅಲ್ಲಿ ಜಿಂಕೆಯ ಅವಶೇಷಗಳು, ಕಾಡು ಪ್ರಾಣಿ ಜಿಂಕೆಯ ಅವಶೇಷಗಳ ಮೂಳೆಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಈ ಮೂಳೆಗಳನ್ನು ನೀವು ನೋಡಿದರೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ಇಲ್ಲಿ ಜಿಂಕೆಯ ಹತ್ಯೆಯಾಗಿದೆ. ಪ್ರಾಣಿ ಬಲೆಗೆ ಬಿದ್ದಿದೆ. ಉರುಳಿಗೆ ಬಿದ್ದ ನಂತರ ಅದು ಸಾವನ್ನಪ್ಪಿದ ನಂತರ ಈ ಏನು ಬೇಟೆ ಮಾಡ್ತಕ್ಕಂಥ ಬೇಟೆಗಾರರಿದ್ದಾರೆ, ಆ ಜಿಂಕೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಿದ್ದಿರ್ತಕ್ಕಂಥ ಜಿಂಕೆ ಅವಶೇಷಗಳು ಇಲ್ಲಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದನ್ನು ನಾನು ಇನ್ನೂ ಒಂದು ಭಾಗದಲ್ಲಿ, ಹೀಗೆ ಕಾಡಿನ ಭಾಗದಲ್ಲಿ ಹೋಗ್ತೀನಿ. ಯಾಕಂದರೆ ಇದರಲ್ಲಿ ಕೇವಲ ಮೂಳೆಗಳು ಕಾಣಿಸ್ತಾ ಇದೆ. ಆ ಮೂಳೆಗಳು ಕಾಣಿಸಿದ್ರೆ ಸಾಕಾಗಲ್ಲ. ನಿಮಗೆ ಈ ಕಾಡಿನ ಇನ್ನೊಂದು ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಕಾಡಂಚಿನ ಪ್ರದೇಶದ ಇನ್ನೊಂದು ಭಾಗಕ್ಕೆ ನಾನು ಬಂದಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಿಮಗೆ
ಜಿಂಕೆಯ ಅವಶೇಷಗಳು ಏನು ಬೇಟೆಯಾಗಿರ್ತಕ್ಕಂಥ ಜಿಂಕೆಯ ಅವಶೇಷಗಳನ್ನು ಮತ್ತಷ್ಟು ನಿಮಗೆ ತೋರಿಸ್ಬೇಕಾದ ಇದೆ. ಈ ಹಿನ್ನೆಲೆಯಲ್ಲಿ ಈ ಮುಳ್ಳು ಗಿಡಗಳ ಮಧ್ಯೆ ನಾನು ನಿಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಾ. ಫಸ್ಟು ಇಲ್ಲಿ ನಾನು ಸಣ್ಣ ಇರುವೆಗಳನ್ನು ತೋರಿಸ್ತೀನಿ ನೋಡಿ. ಫಸ್ಟ್ ಇಲ್ಲಿ ಇರುವೆಗಳಿದ್ದಾವೆ, ಸಾಲು ಸಾಲು ಇರುವೆಗಳು ಇಲ್ಲಿಂದ ಓಡಾಡ್ತಿರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ ನಿಮಗೆ. ಸಾಲು ಸಾಲು ಲೈನ್ ಹಾಕಿ ಹೋಗ್ತಾ ಇದ್ದಾವೆ. ಈ ಲೈನ್ ಹಾಕಿ ಈ ಇರುವೆಗಳು ಎಲ್ಲಿಗೆ ಹೋಗಿ ಬರ್ತಾ ಇದ್ದಾವೆ ಅಂದರೆ, ಜಿಂಕೆಯ ಅವಶೇಷಗಳು ಇಲ್ಲಿ ಬಿದ್ದಿತ್ತು, ಅದರಲ್ಲೇ ಸಿಕ್ಕಿರ್ತಕ್ಕಂಥ ತ್ಯಾಜ್ಯಗಳನ್ನು ಅವು ತಿಂದು ಮತ್ತು ಇನ್ನಷ್ಟು ಉಳಿದಿರ್ತಕ್ಕಂಥ ತ್ಯಾಜ್ಯಗಳನ್ನು ಗೂಡುಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಿದೆ. ಇಲ್ಲಿ ನೀವು ನೋಡ್ತಿದ್ದೀರ ಜಿಂಕೆಯ ಏನು ಮುಖಭಾಗದಲ್ಲಿರ್ತಕ್ಕಂಥ ಹಲ್ಲುಗಳಿರ್ತಕ್ಕಂಥದ್ದು, ಹಾಗೆ ಅಸ್ಥಿಪಂಜರ ಇರ್ತಕ್ಕಂಥದ್ದು, ಜಿಂಕೆ ತಲೆಬುರುಡೆ ಈ ಭಾಗದಲ್ಲಿ ನೋಡ್ತೀರ. ಜಿಂಕೆ ತಲೆಬುರುಡೆ ನಂತರ ಹಾಗೆ ಸ್ವಲ್ಪ ಮುಂದೆ ಕಾಣೋದು ಜಿಂಕೆಯ ಬೆನ್ನು, ಏನು ಕಶೇರುಕ ಅಂತ ಹೇಳ್ತೀವಿ, ಆ ಪೂರ್ತಿ ಬೆನ್ನು ಮೂಳೆ ಇರ್ತಕ್ಕಂಥ ಜಾಗ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬೆನ್ನು ಮೂಳೆ, ಜಿಂಕೆಯ ತಲೆಬುರುಡೆ, ಜಿಂಕೆಯ ಬಾಯಿಯ ಇನ್ನೊಂದು ಭಾಗ ಹಲ್ಲುಗಳಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.